ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾದರೂ ಅನ್ನೋನ್ ನಂಬರ್ಸ್ಗಳಿಂದ ಕಾಲ್ಸ್ ಬರ್ತಾ ಇದ್ದರೆ, ಎಸ್ಪೆಷಲಿ ಹುಡುಗರಿಗೆ ತುಂಬ ಒಂದು ಅನ್ನೋನ್ ನಂಬರಿಂದ ಕಾಲ್ಸ್ ಬರ್ತಾ ಇರುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ನಿಮಗೆ ಅದು ಗೊತ್ತಿಲ್ಲದೆ ಇರೋರು ಯಾರಾದರೂ ನಿಮಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದರೆ, ಜಸ್ಟ್ ಆ ಒಂದು ಮೊಬೈಲ್ ನಂಬರನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಸೇವ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ಅಪ್ಲಿಕೇಶನ್ ಮೂಲಕ ಅವರ ಒಂದು ಪೂರ್ತಿ ಡೀಟೇಲ್ಸನ್ನು ನೀವು ತಿಳ್ಕೊಬೋದು. ಅವರ ಒಂದು ಫೋಟೋ ಆಗಿರ್ಬೋದು, ಅವರೇನಾದರೂ ಫೇಸ್ಬುಕ್ಕಲ್ಲಿದ್ದರೆ, ವಾಟ್ಸಪ್ಪಲ್ಲಿದ್ದರೆ, ಅವ್ರು ಯಾವ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದಾರೆ, ಅವರ ಅಡ್ರೆಸ್ ಏನು, ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ಅಪ್ಲಿಕೇಶನ್ ಮೂಲಕ ತಿಳ್ಕೊಬೋದು. ಸೊ ಹಾಗಾದರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಐಕಾನ್ ಅಂತ ಟೈಪ್ ಮಾಡಿ. ನೀವು ಐಕಾನ್ ಅಂತ ಟೈಪ್ ಮಾಡಿದ ತಕ್ಷಣ ಕಾಲರ್ ID, ಕಾಲ್ಸ್ ಮತ್ತು ಡೈಲರ್ ಅಂತ ಒಂದು ಆ್ಯಪ್ ಕಾಣುತ್ತೆ. ಇದನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ 4.6 ರೇಟಿಂಗ್ ಇದೆ ಈ ಒಂದು ಅಪ್ಲಿಕೇಶನ್ಗೆ. ಆಮೇಲೆ ಒಂದು 10 ಮಿಲಿಯನ್ಸ್ ಡೌನ್ಲೋಡ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇದನ್ನು ಜಸ್ಟ್ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ ಫೋನಲ್ಲಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಒಂದು 13 MB ಇದೆ ಅಷ್ಟೇ. ಇದು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ ಒಂದು ಸೂಪರ್ ಆಗಿರೋ ಒಂದು ಸ್ಪೆಸಿಫಿಕೇಶನ್ ಒಂದು ಮೊಬೈಲ್ ಫೋನ್ ಹೊಂದಿದೆ. ನಿಮಗೆಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಇದರ ಒಂದು ಸಂಪೂರ್ಣವಾಗಿ. ಮಿಸ್ ಮಾಡದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಜಸ್ಟ್ ಓಪನ್ ಮಾಡಿ. ಇದನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ನಿಮಿಷ ಓಪನ್ ಆಗ್ತದೆ ಅಪ್ಲಿಕೇಶನ್. ಒಂದು ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ಕಾಂಟ್ಯಾಕ್ಟ್ಸು, ಫೋನ್ ಸ್ಟೇಟಸ್ಸು, ಸ್ಟೋರೇಜು, SMS ಇದಕ್ಕೆಲ್ಲದಕ್ಕೂ ನೀವು ಒಂದು ಆಕ್ಸೆಸ್ ಪರ್ಮಿಷನ್ ಕೊಡಬೇಕಾಗುತ್ತೆ. ಸೊ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅಲೋ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಈಗ ಒಂದು ಆಕ್ಸೆಸ್ ಪರ್ಮಿಷನ್ನ ಕೊಟ್ಟು ಆದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಕೇಳುತ್ತೆ. ಈ ಒಂದು ಐಕಾನನ್ನು ನೀವು ಒಂದು ಡಿಫಾಲ್ಟಾಗಿ ಒಂದು ಡೈಲರ್ ಆ್ಯಪಾಗಿ ಯೂಸ್ ಮಾಡ್ತೀರಾ ಅಂತ ನಿಮಗೇನು ಇಷ್ಟ ಆಗಿದ್ರೆ ಸೆಟ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದಾದ ನಂತರ ನಿಮ್ಮೊಂದು ಮೊಬೈಲ್ ಫೋನ್ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ನೀವು ವೆರಿಫೈ ಮಾಡಬೇಕಾಗಿತ್ತು ಈ ಒಂದು ಅಪ್ಲಿಕೇಶನನ್ನು. ಸೊ ನಾನು ಇಲ್ಲಿ ಜಸ್ಟ್ ನನ್ನ ಮೊಬೈಲ್ ಫೋನ್ ಹಾಕಿ ವೆರಿಫೈ ಮಾಡಿ ನೋಡಿ, ಅಕೌಂಟ್ ವೆರಿಫೈಡ್ ಆಯಿತು. ಸೊ ಇದಾದ ನಂತರ ಜಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ನೇಮ್ ಇಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನೊಂದು ನೇಮ್ ಇಲ್ಲಿ ಲಿಂಗರಾಜ್ ಡಿಟೆಕ್ಟ್ ಆಯಿತು. ಸೊ ದಿಸ್ ಈಸ್ ಮೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಯಿತು ನೋಡಿ ಇಲ್ಲಿ. ಅಂದರೆ ಜಸ್ಟ್ ನೀವು ಒಂದು ಅದರ ಒಂದು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅವರು ಫೋಟೋಸ್ ಕಾಣುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ನಲ್ಲಿ. ಆಮೇಲೆ ಅದರ ಅನ್ನೋ ನಂಬರ್ ಕಾಲ್ಸ್ ಬಂದರೆ ಅದರ ಒಂದು ಆಟೋಮೆಟಿಕ್ಕಾಗಿ ಅವರ ಒಂದು ಫೋಟೋ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಇದನ್ನು ಸೈಲೆಂಟ್ ಕೂಡ ಮಾಡ್ಬೋದು ಇಲ್ಲಿ ಡಿಫಾಲ್ಟಾಗಿ. ಅದಾದ ನಂತರ ಇದನ್ನು ನೀವು ಒಂದು ಡಿಫಾಲ್ಟ್ ಡೈಲಿಂಗ್ ಆ್ಯಪ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲೆ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಕ್ಸೆಸ್ ಪರ್ಮಿಷನ್ ಕೊಡಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಆಕ್ಸೆಸ್ ಪರ್ಮಿಷನ್ನ. ಸೊ ಜಸ್ಟ್ ಫಸ್ಟ್ ಆಪ್ಷನ್ನ ಟರ್ನ್ ಆನ್ ಮಾಡಿ. ಟರ್ನ್ ಆನ್ ಮಾಡಿದ ತಕ್ಷಣ ಮತ್ತು ಬ್ಯಾಕ್ ಬನ್ನಿ, ಅದು ಆಟೋಮೆಟಿಕಾಗಿ ಟರ್ನ್ ಆನ್ ಆಗುತ್ತೆ. ಅದಾದ ನಂತರ ಒಂದು ಡ್ರಾ ಅಬೋ ಅದರ್ ಆ್ಯಪ್ಸ್ ಅಂತ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಟರ್ನ್ ಆನ್ ಮಾಡಿ ಇಲ್ಲಿ ಐಕಾನನ್ನು. ಟರ್ನ್ ಆನ್ ಮಾಡಿದ ನಂತರ ಕೆಳಗಡೆ ಲಾಸ್ಟ್ ಆಪ್ಷನ್ ಏನಾದರೂ ಬ್ಯಾಟ್ರಿ ಆಪ್ಟಿಮೈಸೇಷನ್ ಮಾಡಿದರೆ ಅಂದರೆ ಇದನ್ನು ಟರ್ನ್ ಆನ್ ಮಾಡಿ ಬ್ಯಾಟ್ರಿ ಆಪ್ಟಿಮೈಸೇಷನ್ನ ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಹೊಸ ಒಂದು ಅಡ್ರೆಸ್ ಬುಕ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರೆ ನಿಮಗೋಸ್ಕರ. ಸೊ ಅಡ್ರೆಸ್ ಬುಕ್ ಪ್ರಿಪೇರ್ ಆದಮೇಲೆ ನಿಮ್ಮ ಮೊಬೈಲ್ ಫೋನಲ್ಲಿರೋ ಒಂದು ಹೊಸ ಎಲ್ಲ ಒಂದು ಕಾಂಟ್ಯಾಕ್ಟ್ನ ಒಂದು ಹೊಸ ಫೋಟೋಸ್ಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮಗೇನಾದರೂ ಅನ್ನೋನ್ ನಂಬರ್ಸ್ ಕಾಲ್ಸ್ ಬಂದರೆ ಅವ್ರ ಫೋಟೋ ಡಿಟೆಕ್ಟ್ ಆಗುತ್ತೆ. ಆಮೇಲೆ ಅನ್ನೋನ್ ನಂಬರನ್ನು ನೀವು ಜಸ್ಟ್ ಡೈಲ್ ಮಾಡಿ ಅವ್ರ ಫೋಟೋಸ್ಗಳೆಲ್ಲ ನೀವು ನೋಡ್ಬೋದು. ಸೊ ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದು 2-3 ನಿಮಿಷ ಟೈಮ್ ತೊಗೊಳುತ್ತೆ, ಯಾಕಂದರೆ ಇಲ್ಲಿ ಹೊಸ ಅಡ್ರೆಸ್ ಬುಕ್ಕನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು 2-3 ನಿಮಿಷ ವೆಯ್ಟ್ ಮಾಡಿ. ನೀವು ನೋಡ್ತಾ ಇದ್ರೆ ನಿಮ್ಮೊಂದು ಕಾಂಟ್ಯಾಕ್ಟ್ಸ್ನ ಒಂದು ಎಲ್ಲ ಫೋಟೋಸ್ಗಳು ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ನಿಮ್ಮೊಂದು ಫ್ರೆಂಡ್ಸ್ ಫೋಟೋಗಳು ಕಾಣ್ತಾ ಇದೆ ಇಲ್ಲಿ. ಅವರೇನಾದರೂ ಹೊಸ ಒಂದು ಪ್ರೊಫೈಲ್ ಫೋಟೋಗಳನ್ನ ಫೇಸ್ಬುಕ್ಕಿಗೆ ಅಥವಾ ವಾಟ್ಸಪ್ಗೆ ಎಲ್ಲ ಹಾಕಿದ್ರು ಅಂದರೆ ಇಲ್ಲಿ ಡೈರೆಕ್ಟಾಗಿ ನೀವು ಇದು ನೋಡ್ಬೋದು. ಅದಂದರೆ ಅನ್ನೋನ್ ನಂಬರ್ಸು ಯಾವ ರೀತಿ ಕಂಡುಹಿಡಿದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಎಲ್ಲ ಒಂದು ಕಾಂಟ್ಯಾಕ್ಟ್ನ ಒಂದು ಫೋಟೋಸ್ಗಳು ನಿಮಗೆ ಕಾಣ್ತಾ ಇದೆ. ಸೊ ಅನ್ನೋನ್ ನಂಬರ್ಸ್ನ ಫೋಟೋಗಳು ಯಾವ ರೀತಿ ಕಂಡುಹಿಡಿದ ಅಂದರೆ ಇಲ್ಲಿ ಮೇಲೆ ನೋಡಿದರೆ ಅನ್ನೋನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಒಂದು ಅನ್ನೋನ್ ಅಂತ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಅವರ ಒಂದು ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡಿ. ನಿಮಗೆ ಯಾವ ಒಂದು ಅನ್ನೋನ್ ನಂಬರ್ನ ಇಲ್ಲಿ ಕಂಡುಹಿಡಬೇಕು ಅವ್ರದ್ದು ಒಂದು ಅನ್ನೋನ್ ನಂಬರ್ನಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡಿಬಿಟ್ಟು ಡೈಲ್ ಮಾಡಿಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಅದು ಆ್ಯಡ್ ಮಾಡಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗೆ. ಆ್ಯಡ್ ಮಾಡಿದ ನಂತರ ಅವರ ಒಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ಇಲ್ಲಿ ನೋಡಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಹಿಸ್ಟ್ರಿ ಅಂತ ಆಪ್ಷನ್ ಇದೆಯಲ್ಲ. ನಿಮ್ಗೆ ಯಾರಾದರೂ ಕಾಲ್ಸ್ ಮಾಡಿದ್ರು ಅಂದರೆ ಅನ್ನೋ ನಂಬರ್ ತುಂಬ ಕಾಲ್ಸ್ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ನೀವು ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ ಒಂದು ಜಸ್ಟ್ ಇದೊಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು 4 ಆಪ್ಷನ್ ಬರುತ್ತೆ. ಒಂದು ಕಾಲು, ವಾಟ್ಸಪ್ಪು, ಅವರೊಂದು ಪ್ರೊಫೈಲ್ ಫೋಟೋ ನೋಡಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ
ಅವರ ಒಂದು ಪ್ರೊಫೈಲ್ ಫೋಟೋ ಬರುತ್ತೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಸೊ ನೀವು ಜಸ್ಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ಒಂದು ಐ ಅಂತ ಒಂದು ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ಲಾಕ್ ನಂಬರ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಬ್ಲಾಕ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅವರ ಒಂದು ನಂಬರ್ನ ನೀವು ಇಲ್ಲಿ ಬ್ಲಾಕ್ ಮಾಡ್ಬೋದು. ಸೊ ಇಷ್ಟೇ ಅಲ್ಲದೆ ಡೈರೆಕ್ಟಾಗಿ ನೀವು ಅವರನ್ನು ಫೇಸ್ಬುಕ್ನಲ್ಲಿ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಒಂದು ಜಸ್ಟ್ ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ತಾ ಇದ್ದೀರಾ ಒಂದು ವಾಟ್ಸಪ್, SMS, ಫೇಸ್ಬುಕ್ ಚಾಟ್ ಅಂತ. ಸೊ ಜಸ್ಟ್ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಪ್ರೊಫೈಲ್ ಫೋಟೋ ಅಂದರೆ ಫೇಸ್ಬುಕ್ ಪ್ರೊಫೈಲ್ ಓಪನ್ ಆಗುತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವಾಟ್ಸಪ್ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅನ್ನೋನ್ ನಂಬರ್ಸ್ಗಳನ್ನ ಜಸ್ಟ್ ಸೇವ್ ಮಾಡೋ ಮೂಲಕ ಅವರ ಒಂದು ಎಲ್ಲ ಡೀಟೇಲ್ಸನ್ನು, ಅವರ ಒಂದು ಮಾಹಿತಿಯನ್ನು ನೀವು ಪಡ್ಕೋಬೋದು. ಸೊ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗಿತ್ತು ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಹಾಗೆ ನಮ್ಮ ಒಂದು ನೀಡ್ಸ್ ಅ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರತಿದಿನ ಸಂಜೆ 5 ಗಂಟೆಗೆ ಒಂದು ಟೆಕ್ನಾಲಜಿ ನ್ಯೂಸ್ ಒಂದು ವಿಡಿಯೋನ ಒಂದು ಪ್ರಾರಂಭ ಮಾಡಿದ್ದೀವಿ. ನಿಮಗೆ ಕನ್ನಡದಲ್ಲಿ ಟೆಕ್ನಾಲಜಿಯ ಬಗ್ಗೆ, ಅವತ್ತಿನ ಒಂದು ಟೆಕ್ನಾಲಜಿಯ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಪ್ರತಿದಿನ 5 ಗಂಟೆ ಸಿಗ್ತಾ ಇದೆ. ಮಿಸ್ ಮಾಡಿದ ವಿಡಿಯೋನ ನೋಡಿ. ಈ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಎಲ್ಲ ಒಂದು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇದೆ. ನೀವೇನಾದರೂ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಒಂದು ನೀಡ್ಸ್ ಅ ಪಬ್ಲಿಕ್ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ. ಅಲ್ಲಿ ಕೂಡ ನಿಮಗೆ ಎಲ್ಲ ರೀತಿ ಟೆಕ್ನಾಲಜಿ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.